ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಬೇಲೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಚ್. ಕೆ. ಸುರೇಶ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಎಚ್. ಕೆ. ಸುರೇಶ್ ಅವರು, ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿಯನ್ನು ತಾಲೂಕು ಕಚೇರಿಯಲ್ಲಿ ಆಚರಿಸಲು ತೀರ್ಮಾನಿಸಲಾಗಿದೆ. ತಾಲೂಕು ಕಚೇರಿಯಿಂದ ಭವ್ಯ ಮೆರವಣಿಗೆ ನಡೆಸುವ ಕುರಿತು ಸಹ ಚರ್ಚೆ ನಡೆದಿದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಯಶಸ್ವಿಗೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ಸಂಪೂರ್ಣ ಸಹಕಾರ ದೊರೆಯಲಿದೆ. ಸಮಾಜದ ಒಬ್ಬ ಸದಸ್ಯನಾಗಿ ಎಲ್ಲರೊಂದಿಗೆ ನಿಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಅವರು ಭರವಸೆ ನೀಡಿದರು. ಇನ್ನು ಅಂಬೇಡ್ಕರ್ ಜಯಂತಿ ಆಚರಣೆಗೆ ಇಲಾಖೆಯಿಂದ 25,000 ರು ಅನುದಾನ ನಿಗದಿಯಾಗಿದ್ದು, ಚುನಾವಣಾ ನೀತಿ ಸಂಹಿತೆಯ ಅಡೆತಡೆಗಳಿಲ್ಲದಿದ್ದರೆ ಇನ್ನಷ್ಟು ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ಹೆಚ್ಚಿನ ಮಟ್ಟದಲ್ಲಿ ಆಚರಿಸುವ ಉದ್ದೇಶ ವ್ಯಕ್ತಪಡಿಸಿದರು. ಇದೇ ವೇಳೆ ಬೇಲೂರಿನ ಎಸ್ಸಿ/ಎಸ್ಟಿ ವಸತಿ ನಿಲಯದ ನವೀಕರಣ ಅಥವಾ ಹೊಸ ಕಟ್ಟಡ ನಿರ್ಮಾಣದ ಕುರಿತು ಚರ್ಚೆ ನಡೆದಿದ್ದು, ಇದರ ಡಿಪಿಆರ್ ಸಿದ್ಧಪಡಿಸಲು ಸುಮಾರು 45 ದಿನಗಳ ಅವಧಿ ಬೇಕಾಗುತ್ತದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜಗಳು ನಿಂತಿರ್ತಕ್ಕಂಥ ನಿರ್ದೇಶನಗಳು ನಮ್ಮ ಕಣ್ಣಿಂದ ಇದೆ. ಇಲ್ಲಿ ಬಸವೇಶ್ವರ ಜಯಂತಿಗೂ ಎಲ್ಲ ಸಮಾಜ ಆಗುತ್ತೆ, ದೊಡ್ಡಗೌಡ ಜಯಂತಿಗೂ ಎಲ್ಲ ಸಮಾಜ ಆಗುತ್ತೆ, ಕನಕ ಜಯಂತಿಗೂ ಎಲ್ಲ ಸಮಾಜ ಆಗುತ್ತೆ. ಸಣ್ಣ ಸಣ್ಣ ಸಮಾಜಗಳ ಕಾರ್ಯಕ್ರಮಗಳಿಗೂ ಸಹ ಇದು ವಿಶೇಷ. ನಮ್ಮ ರೇಪಣ್ಣ ಹೇಳಿದಂಗೆ ಶಾಂತಿ ಸೌಹಾರ್ದತೆಯಿಂದ ಇರ್ತಕ್ಕಂಥ ಒಂದು ಸಣ್ಣ ಜಲದಲ್ಲಿ ಇಲ್ಲದಂಗೆ ಇರ್ತಕ್ಕಂಥ ಶಾಂತಿಯುತವಾದಂಥ ಒಂದು ತಾಲೂಕು. ಅವರಿಗೆ 2 ಮಾತಿದೆ. ಹಾಗಾಗಿ ಈಗ ತಾವು ಸರ್ಕಾರಿ ಕಾರ್ಯಕ್ರಮಕ್ಕೂ ಸಹ ಸರ್ಕಾರಿ ಕಾರ್ಯಕ್ರಮ ಆಗಲಿ ನಾವೆಲ್ಲ ತಗೊಂತೀವಿ. ಒಂದು ಉತ್ತಮವಾದಂಥ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಕಳೆದ ವರ್ಷದ ಇದನ್ನ ಒಂದು ಸವಿ ನೆನಪನ್ನು ಮಾಡಿದ್ದೀರಾ. ಒಂದು ಇದು ಪೂರ್ವಭಾವಿ ಸಭೆ ಆಗಿರೋದ್ರಿಂದ ಪೂರ್ವಭಾವಿ ಸಭೆ ನಂತರ ಒಂದಿಷ್ಟು ಕಳೆದ ಬಾರಿ ಒಂದಿಷ್ಟು ಕಮಿಟಿ ಇದನ್ನೆಲ್ಲ ಮಾಡಿದೆ. ಅದೇ ನಿಟ್ಟಿನಲ್ಲಿ ಒಂದು ಕಮಿಟಿಯನ್ನು ಮಾಡಿ ಮುಂದಿನ ದಿನಾಂಕವನ್ನ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥ ರೂಪುರೇಷವನ್ನ ಸಮಾಜದ ಮುಖಂಡರುಗಳು ನನ್ನ ಆದಿಯಾಗಿ ನಮ್ಮ ಇಲಾಖೆಗೆ ಅನುದಾನ 25,000 ರೂಪಾಯಿ ನಿಗದಿಯಾಗಿದೆ. ಅದನ್ನು ಹೊರತುಪಡಿಸಿ ನಾವು ಬೇರೆ ಸಂಪನ್ಮೂಲ ಎಲ್ಲ ಕ್ರೋಢೀಕರಿಸಿ ಈಗ ಯಾವುದೇ ಎಲೆಕ್ಷನ್ ಇಲ್ಲದ ಪ್ರಯುಕ್ತ ಅದ್ದೂರಿಯಾಗಿ ಮಾಡಬಹುದು.